ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಜಮೀನಿನ ಸುತ್ತ ವಿದ್ಯುತ್ ತಂತಿ ಅಳವಡಿಕೆ, ವಿದ್ಯುತ್ ಸ್ಪರ್ಶಿಸಿ ಕುರಿ ಸಾವು, ಗ್ರಾಮಸ್ಥರ ಆಕ್ರೋಶ. ಶಿರಾ ತಾಲೂಕಿನ ಒಂದಗುಂಟೆ ಗ್ರಾಮದಲ್ಲಿ ಸುರೇಶ್ ಎಂಬುವವರಿಗೆ ಸೇರಿದ 6 ಎಕರೆ ಜಮೀನಿನ ಸುತ್ತ ಸೋಲಾರ್ ವಿದ್ಯುತ್ ತಂತಿ ಅಳವಡಿಸಿದ್ದು ಒಂದಲ್ಲ ಒಂದು ರೀತಿ ಅವಘಡಗಳಿಗೆ ಕಾರಣವಾಗಿದೆ. ಕಳೆದ ವರ್ಷ 1 ಕುರಿ ಸಾವನ್ನಪ್ಪಿ ಈ ವರ್ಷ ಕೂಡ ವಿದ್ಯುತ್ ಸ್ಪರ್ಶಿಸಿ ಕುರಿ ಸಾವನ್ನಪ್ಪಿದೆ. ಜಮೀನಿನ ಮಾಲೀಕ ಸುರೇಶ್ ಸೋಲಾರ್ ತಂತಿ ಅಳವಡಿಸಲು ಯಾವುದೇ ಆದೇಶ ಪಡೆಯದೆ ವಿದ್ಯುತ್ ತಂತಿ ಅಳವಡಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಜಮೀನು ರಸ್ತೆಯ ಬದಿ ಇರುವ ಕಾರಣ ಪ್ರತಿನಿತ್ಯ ಈ ರಸ್ತೆಯ ಅಕ್ಕಪಕ್ಕ ಸಾವಿರಾರು ಕುರಿಗಳು ಸೇರಿದಂತೆ ಗೊಲ್ಲರಹಟ್ಟಿಯಿಂದ ಶಾಲಾ ಮಕ್ಕಳು ಬಂದಗುಂಟೆ ಗ್ರಾಮದ ಶಾಲೆಗೆ ಹೋಗುತ್ತಾರೆ. ಒಂದು ಸಾರಿ ಒಬ್ಬ ಮಗು ಕೆಳಗೆ ಬಿದ್ದು ತಂತಿ ಸ್ಪರ್ಶಿಸಿತ್ತು. ಗ್ರಾಮದ ಪಕ್ಕದಲ್ಲಿಯೇ ಜಮೀನು ಇರುವ ಕಾರಣ ಯಾವುದೇ ಪ್ರಾಣಿಗಳ ಭಯವಿಲ್ಲ. ಆದರೂ ವಿದ್ಯುತ್ ತಂತಿ ಅಳವಡಿಸಿದ್ದಾರೆ. ಈ ಬಗ್ಗೆ ಹಲವಾರು ಬಾರಿ ಜಮೀನಿನ ಮಾಲೀಕನಿಗೆ ಎಚ್ಚರಿಕೆ ನೀಡಿದರೂ ನಿರ್ಲಕ್ಷ್ಯ ವಹಿಸುತ್ತಾರೆ. ಹಲವಾರು ಬಾರಿ ರಾಷ್ಟ್ರೀಯ ಪಕ್ಷಿ ನವಿಲುಗಳು ಕೂಡ ಸಾವನ್ನಪ್ಪಿದ್ದು ನಿರ್ಲಕ್ಷ್ಯ ವಹಿಸಿರುವ ಜಮೀನಿನ ಮಾಲೀಕನ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇದಲ್ಲದೆ ಸೋಲಾರ್ ವಿದ್ಯುತ್ ತಂತಿ ಸ್ಪರ್ಶಿಸಿ ರಾಷ್ಟ್ರಪಕ್ಷಿ ನವಿಲುಗಳು ಕೂಡ ಸಾವನ್ನಪ್ಪಿದ್ದು ತಕ್ಷಣ ತಂತಿ ಬೇಲಿಗೆ ನೀಡಿರುವ ಸೋಲಾರ್ ವಿದ್ಯುತ್ ಅನ್ನು ತೆರವುಗೊಳಿಸಿ ಜಮೀನಿನ ಸುತ್ತ ಸಾಮಾನ್ಯ ತಂತಿ ಬೇಲಿ ಹಾಕಿಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮುಖಂಡರಾದ ತಿಮ್ಮಣ್ಣ, ಮಂಜುನಾಥ್, ವಿಎಸ್ಎಸ್ಎನ್ ಅಧ್ಯಕ್ಷ ತಿಮ್ಮೇಗೌಡ, ಈರಣ್ಣ, ರಾಜಣ್ಣ, ಮಂಜುನಾಥ್, ಕೆಂಪೇಗೌಡ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಶಾಲೆಗೆ ಹೋಗೋ ಹುಡುಗ 2 ವೀಲರ್ ಅಲ್ಲಿ ಬಿದ್ದವನಿ. ಇಲ್ಲಿ ಪಕ್ಕದಾಗ ಇಲ್ಲಿ ಯಾರ ನೋಡ್ಕೊಂಡ್ಬಿಟ್ಟು ಟವಲ್ ಹಾಕ್ಬಿಟ್ಟು ಎಳ್ಕೊಂಡಿದ್ದಾನೆ. ಈ ಪರ್ಮಿಷನ್ ತಗೊಂಡವ್ರ ಅದಕ್ಕೆ ನಮ್ಗೇನು ಗೊತ್ತಿಲ್ಲ. ಒಂದ್ಸಲ ಶಾಲೆ ಹುಡುಗ 2 ವೀಲರ್ ಅಲ್ಲಿ ಬಿದ್ದ ಸತ್ತೋದ. ಒಂದ್ ಕುರಿ ಹಿಡ್ಕೊಂಡು 2-3 ಸಲ ಇನ್ಫಾರ್ಮ್ ಮಾಡಿದೀವಿ. ಈ ಪದೇ ಈ ತರ ಆಗ್ತಾ ಐತಿ. ಇದು ಎಷ್ಟನೇ ಸರಿ ಆಗಿರೋದು? ಇದು ಮೂರನೇ ಸಲ. ಇವ್ರೇನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಬಂದಿದ್ ನೋಡ್ಕೊಂತೀವಿ ಅಂತ ಹೇಳ್ತಾರೆ. ಇವ್ರು ಕೇರ್ಲೆಸ್. ಇವ್ರು ಯಾರು ಹೊಣೆ ಬಂದಿದೆ ಅಂತ ಕೇಳ್ತಾರೆ. ನಾವು ಒಂದ್ಸಲ ಏನೋ 2 ಸಲ ಬಿಡು ಹೋಗ್ಲಿ ತಿಳ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನಾವು ಇವ್ರಿಗೆ ಬೆಲೆ ಕೊಟ್ರೆ ಇವ್ರು ಜಾಸ್ತಿ ಆಯ್ತು. ವೇಟ್ ಮಾಡ್ಕೊಂತೀವಿ ಮನುಷ್ಯ ಸತ್ರ ಅಂತ ಹೇಳ್ತಾ ಇದಾರೆ. ನಾವು ಕೇಳಿದ್ರೆ ಎಷ್ಟು ದಿನ ಆಯ್ತು? ಲೈಸೆನ್ಸ್ ತಗೊಂಡಿದೀವಿ ಅಂತ ಹೇಳ್ತೀರಿ. ಸುಮಾರು ಲೈಸೆನ್ಸ್ ಇಲ್ಲ ಅಂತ ಹೇಳ್ತಾ ಇದಾರೆ. ಲೈಸೆನ್ಸ್ ತಗೊಂಡಿಲ್ಲ ಅಂತ ಮತ್ತೆ ತಣ್ಣದಲ್ಲಿ ಹಾಕ್ಯಾರ ಕರೆಂಟ್ ಯಾವ ತರ ತಾಣ್ಯಾರ ಅಂತ. ಈಗ ಇಲ್ಲಿ ಈ ತರ ಒಂದು ಘಟನೆ ನಡೆದಿತ್ತು. ಅವೆಲ್ಲ ಎಲ್ಲ ಕಂಪ್ಲೇಂಟ್ ಎಲ್ಲ ಆಗಿತ್ತು. ಅಲ್ಲೇ ಮನುಷ್ಯಗೆ ಯಾರಿಗೂ ಹೆಚ್ಚು ಕಮ್ಮಿ ಆಗಿತ್ತ? ಮನುಷ್ಯಗೆ ಯಾರಿಗೂ ಏನು ಹೆಚ್ಚು ಕಮ್ಮಿ ಇಲ್ಲ. ಗಾಡಿ 2-3 ವರ್ಷ ಆಗಿದೆ ಜಮೀನು ತಗೊಂಡಿವ್ರು. ದುಡ್ಡಿದೆ ಅಂತ ಮಾತ್ರಕ್ಕೆ ಬೇಲಿ ಹಾಕೊಂಡ್ಬಿಟ್ಟು ಸೋಲಾರ್ ಕರೆಂಟ್ ಕೊಟ್ಬಿಟ್ಟು ಕುರಿಗಳು ಮತ್ತೆ ನವಿಲುಗಳು ಎಲ್ಲ ಸಾಯ್ತಾ ಇದಾವೆ. ದುಡ್ಡಿದೆ ಅಂತ ಹೇಳ್ಬಿಟ್ಟು ನವಿಲು ರಾಷ್ಟ್ರ ಪಕ್ಷಿ ಸಾಯಿಸಂಗಿಲ್ವಲ್ಲ? ನೀವು ಕಂಪ್ಲೇಂಟ್ ಕೊಡಲಿಲ್ಲ ಅವಾಗ? ನಾವು ನೋಡಿಲ್ಲ. ಯಾರ ಹೇಳಿದ್ದು ಸಾಯಿಸಿದ್ದಾರೆ ಅಂತ ಹೇಳಿದ್ರು. ಅದ್ರ ಬಗ್ಗೆನೂ ಮಾಹಿತಿ ಬಂತು. ಯಾರು ಓನರ್ ಇದಕ್ಕೆ? ಸುರೇಶ್ ಅಂತ ಹೇಳ್ಬಿಟ್ಟು ಅವ್ರು ಬೆಂಗಳೂರವರು. ಇಲ್ಲಿ ಬಂದು ಜಮೀನ್ ತಗೊಂಡು ಊರ್ ಪಕ್ಕದಲ್ಲಿ ಈ ತರ ಮಾಡಿದ್ದಾರೆ. ಇಲ್ಲಿ ಯಾವ ಕಾಡು ಪ್ರಾಣಿ ಬರೋದಿಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಯಾವ್ದೇ ಪ್ರಾಣಿಗಳದ್ದು ಏನ್ ತೊಂದರೆ ಇಲ್ಲ. ಇಲ್ಲಿ ಬರೀ ಜನಗಳು ಓಡಾಡೋ ಜಾಗ ಇದು. ಇಂಥ ಜಾಗದಲ್ಲಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಮಾಡಿದ್ದಾರೆ. ಮತ್ತೆ ದಿನ ಬೆಳಗಾದ್ರೆ ಸ್ಕೂಲ್ ಮಕ್ಳು ಓಡಾಡ್ತಿದ್ದಾರೆ. ಸ್ಕೂಲ್ ಮಕ್ಳು ಓಡಾಡ್ಬೇಕಾದ್ರೆ ಅದು ಏರಿ ಹೈಟ್ ಐತೆ, ರೋಡ್ ಹೈಟ್ ಐತೆ, ಇದು ಕೆಳಗಡೆ ಐತೆ ಕಾಂಪೌಂಡ್. ಓಡಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಜಾರಾದ್ರೂ ಪಕ್ಕ ಬಿದ್ದ್ಬಿಡ್ತಾರೆ. ಬಿದ್ದಿದೆ, ಒಂದು ಮಗು ಬಿದ್ದೋಗಿದೆ ಸೈಕಲ್ ಅಲ್ಲಿ. ಬಿದ್ದಾಗ ಪಕ್ಕದಲ್ಲಿರೋರು ಎತ್ಕೊಂಡಿದ್ದಾರೆ. ಯಾರು ಇಲ್ಲ ಅಂದಿದ್ರೆ ಗತಿ ಅವತ್ತು ಆ ಹುಡುಗನು ಸತ್ತೋಗ್ಬೇಕಾಯ್ತು ಅಂತ ಪರಿಸ್ಥಿತಿ ಇಲ್ಲಿ ಆಗ್ತಾ ಇದೆ. ಈಗ ಇವರು ಹೇಳೋ ಪ್ರಕಾರ ಕೆವಿ ಪರ್ಮಿಷನ್ ತಗೊಂಡಿನಿ ಅಂತ ಹೇಳ್ತಾರೆ. ಪರ್ಮಿಷನ್ ಎಸ್ಒ ಬಂದಿದ್ರು. ಈಗ
ಎಸ್ವನು ಕೇಳಿದ್ವಿ, ಯಾವ ಪರ್ಮಿಷನ್ ತಗೊಂಡಿಲ್ವಂತೆ. ಮತ್ತೆ ಪರ್ಮಿಷನ್ ತಗೊಂಡಲ್ಲ ಹೆಂಗಾಗ್ತಾರೆ ಅವರು? ನಮ್ಮ ಹತ್ರ ಪರ್ಮಿಷನ್ ತಗೋಬೇಕು. ಆಕ್ಚುಲಿ ಇವ್ರ ಜಮೀನವರು ನಮ್ಮ ಹತ್ರ ಯಾವ ಪರ್ಮಿಷನ್ ತಗೊಂಡಿಲ್ಲ ಅಂತ ಈಗ ಹೇಳಿದ್ರು. ಎಸ್ವನ ಹೇಳಿದ್ರು ನಮ್ಮ ಹತ್ರ ಪರ್ಮಿಷನ್ ತಗೊಳ್ದೇನೆ ಇವ್ರು ಏಕಾಏಕಿ ಹಾಕೊಂಡಿದ್ದಾರೆ ಅಂತ. ಅದು ಸೋಲಾರ್ ಕಂಪ್ನಿಯವರು ಬಂದು ಇದನ್ನ ಫಿನಿಶಿಂಗ್ ಹಾಕೊಡ್ಬೇಕು ಅವರು. ಅಲ್ಲ ಸೋಲಾರ್ದು ಅಂತ ಹೆಂಗ್ ಹೇಳ್ತೀರಾ ಇದನ್ನ? ಇದು ಸೋಲಾರ್ ಅಲ್ಲಿ ಅವ್ರು ಹೇಳಿದ್ದಾರೆ. ಸೋಲಾರ್ ಇಷ್ಟು ಪವರ್ ಹೊಡಿ ಬರ್ಬೇಕಲ್ಲ ಅದು. ಅವರು ಸೋಲಾರ್ ಕಂಪ್ನಿಯಿಂದ ಮೆಟೀರಿಯಲ್ ತಗೊಂಡ್ಬಂದ್ಬಿಟ್ಟು ಇವರೇ ಕಾಂಪೌಂಡ್ ನಿರ್ಮಾಣ ಮಾಡ್ಕೊಂಡಿರೋದು. ಅವ್ರ ಕಂಪ್ನಿಯವ್ರು ಯಾರೋ ಬಂದು ಇಲ್ಲಿ ಮಾಡ್ಕೊಟ್ಟಿಲ್ಲ, ಅವ್ರು ಕಾಂಪೌಂಡ್ ಮಾಡ್ಕೊಟ್ಟಿಲ್ಲ. ಇವರೇ ಮೆಟೀರಿಯಲ್ ತಗೊಂಬಂದು ಇವರೇ ಮಾಡ್ಕೊಂಡಿರೋದು. ಈಗೇನ್ ಮಾಡ್ಬೇಕಂತ ಹೇಳ್ತೀರಾ? ಈಗ ಅವ್ರಿಗೆ ಅವ್ರ ಮೇಲೆ ಕ್ರಮ ಜರುಗಿಸ್ಬಿಟ್ಟು ಪರಿಹಾರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀವಿ. ಪರಿಹಾರ ಸುತ್ತೋಗಿದ್ದೇವೆ, ಅದನ್ನ ಏನೋ ಮುಚ್ಚಾಕ್ ಬಿಟ್ಟಿದ್ದಾರೆ. ಆಮೇಲೆ ಮತ್ತೆ ಜೂನ್ 1ನೇ ತಾರೀಕು ಜೂನ್ 15ನೇ ತಾರೀಕು ಮತ್ತೆ ಇದೇ ಘಟನೆ ಆಯ್ತು. ಪಟ್ನಾಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲ ಕಂಪ್ಲೇಂಟ್ ಕೊಟ್ಟು ಅದು ಕಂಪ್ಲೇಂಟ್ ಆಯ್ತು. ಅವಾಗ ನಾವು ಸರಿ ಮಾಡ್ಕೊಂತೀವಿ ಅಂತ ಹೇಳಿರು, ಅದನ್ನು ಸರಿ ಮಾಡಿಲ್ಲ. ಇವಾಗ ಮತ್ತೆ ಇದೊಂದು ಪ್ರಾಬ್ಲಮ್ ಐತಿ. ಮತ್ತೆ ಬೈಕ್ ಮತ್ತೆ ಎಷ್ಟೊತ್ತಿಂದ ಎಷ್ಟು ಗಂಟೆವರೆಗೆ ಕರೆಂಟ್ ಕೊಡ್ತಾರೆ? ಯಾವಾಗಲೂ ಇರ್ತದ? ಯಾವಾಗಲೂ ಎನಿ ಟೈಮ್ 24 hours ಇರುತ್ತೆ. 24 hours ಕರೆಂಟ್ ಇರುತ್ತೆ. ಅಂತ ಹೇಳ್ತಾರೆ, ಡೈರೆಕ್ಟ್ ಕರೆಂಟ್ ಕೊಡ್ತಾರೆ. 24 hours ಇದು ಮಾಡಿದ್ದಾರೆ. ಒಬ್ಬ ಹುಡುಗ ರೋಡ್ನಲ್ಲಿ ಬಂದು ಬೈಕ್ ಓಡಿಸ್ಬೇಕಾರೆ ರೋಡಲ್ಲಿ ಒಬ್ಬ ಬಂದು ಹುಡುಗ ಕೆಳಗ್ ಬಿದ್ದ ತಕ್ಷಣ ಕರೆಂಟ್ ಇಟ್ಕೊಂಡಾಗ ಹೋಗಿ ಅಕ್ಕಪಕ್ಕ ಜನ ಇರೋರು ನೋಡಿ ಎಳ್ಕೊಂಡ್ರು ಹುಡುಗ. ಈ ತೋಟ ಇರೋದು ಎಲ್ಲಿ ಈಗ? ಇದೇ ತೋಟ. ಅದೇ ಊರು ಯಾವ ಇದು? ಬಂದ್ಕೊಂಡೆ ಅದು ಎಲ್ಲಿರೋದು ಈಗ? ಜಮೀನು ಬೇರೆ ಮಾರಿದ್ದಾರೆ. ಅಲ್ಲ ಈ ಗ್ರಾಮ ಯಾವ್ದು ಈಗ? ಇದು ಬಂದ್ಕೊಂಡೆ ಗ್ರಾಮಕ್ಕೆ ಸೇರುತ್ತೆ. ಅವರು ಸ್ಕೂಲ್ ಮಕ್ಕಳು ಓಡ್ತವೆ, ಹನುಮನಹಳ್ಳಿ ಹುಡುಗರು ಓಡ್ತವೆ, ಗೊಲ್ಗಟ್ಟಿ ಹುಡುಗರು, ಎರಡು ಕಡೆ ರೋಡ್ನಲ್ಲೂ ಸ್ಕೂಲ್ ಹುಡುಗರು ಓಡ್ತಾರೆ.